ಸೊ ಫ್ರೆಂಡ್ ಹಾಗೆ ಮುಂದೆ ನೋಡ್ಕೊಳ್ತಾ ಹೋದರೆ ಅದೇ ಥರದ ಜಿಂಕೆ, ಚುಕ್ಕಿ ಜಿಂಕೆ ಹಾಗೆ ಮುಂದೆ ತುಂಬ ಇತ್ತು ಅದೇ ಥರದ್ದು. ಸೊ ಹಾಗೆ ಮುಂದೆ ನೋಡ್ಕೊಳ್ತಾ ಹೋದ್ವಿ. ಸೊ ನೋಡಿ ಹಾಗೆ ಕಂಟಿನ್ಯೂ ತುಂಬ ಇದೆ. ಹಾಗೆ ಹೋಗ್ತಾ ಹೋಗ್ತಾ ಗೆಂಡಾಮೃಗ ಸಿಕ್ತು, ದಟ್ ಮೀನ್ಸ್ ನೀರಾನೆ ಸಿಕ್ತು. ಸೊ ಅದು ನೀರಲ್ಲೇ ಇತ್ತು, ಕತ್ತು ಹೊರಗಡೆ ಹಾಕಿಲ್ಲ. ಸೊ ವೆಯ್ಟ್ ಮಾಡಿ ಕತ್ತು ಹೊರ ಹಾಕೋರ್ಗೂ ಇದ್ದು ಆಮೇಲೆ ನೋಡ್ಕೊಂಡು ಸ್ವಲ್ಪ ಮುಂದೆ ಹೋದೆ. ಹಾಗೆ ಸೊ ಹಾಗೆ ಮುಂದೆ ನೋಡ್ಕೊಳ್ತಾ ಹೋಗ್ತಾ ಇದ್ವಿ. ಸೊ ಅದಕ್ಕೆ ಹೊರಗೆ ಹಾಕೋದು, ಹಾಗೆ ನೀರೊಳಗಡೆ ಹೇಗೆ ಉಸಿರಾಡುತ್ತೆ ಅಂತ ಗೊತ್ತಿಲ್ಲ ನೀರೊಳಗಡೆ, ಬಟ್ ನೀರೊಳಗಡೆನೇ ಇತ್ತದು. ಆ್ಯಕ್ಚುಲಿ 3 ಇದ್ವು ಅವು ನೀರಾನೆ. ಸೊ ಒಳಗಡೆ ಒಂದು ಮೇಯ್ತಾ ಇದ್ದು, ಅದು ಝೂಮ್ ಹಾಕಿದೆ ಸೊ ಕಾಣಲಿಲ್ಲ. ಸೊ ಕಂಡಷ್ಟು ನೋಡಿಕೊಂಡು ಹಾಗೆ ಮುಂದೆ ಹೋದೆ. ಸೊ ಅದೇ ಥರದ್ದು ವೆರೈಟಿ ಜಿಂಕೆಸ್ ಎಲ್ಲ ಇದ್ವು. ಸೊ ಅದು ನೋಡ್ಕೊಂಡು ಹಾಗೆ ಮುಂದೆ ಹೋಗ್ತಾ ಇದ್ದೆ. ಸೊ ಮುಂದೆ ಬಂದು ನೆಕ್ಸ್ಟು ಆನೆ ಹತ್ರ ಹೋಗೋಣ. ಸೊ ಇದೊಂದು ಚಿಕ್ಕ ಜಿಂಕೆ. ಸೊ ತುಂಬ ಚೆನ್ನಾಗಿ ಇದು ಕೊಡ್ತಾ ಇತ್ತು, ಏನು ಫೋಸ್ ಕೊಡ್ತಾ ಇತ್ತು ಆ ಜಿಂಕೆ. ಸೊ ಆನೆ ಹತ್ರ ಹೋದ್ವಿ. ನೆಕ್ಸ್ಟು ಆನೆ ಚೆನ್ನಾಗಿ ಮೇವು ಹಾಕಿದ್ರು, ಚೆನ್ನಾಗಿ ತಿಂತಾ ಇತ್ತು ಆನೆ. ಸೊ 2 ಇದ್ವು ಆ್ಯಕ್ಚುಲಿ ಆನೆ, 4 ಇದ್ದು ಆ್ಯಕ್ಚುಲಿ. ಸೊ 2 ಈ ಕಡೆ ಇದ್ವು, 2 ಆ ಕಡೆ ಇದ್ವು. ಸೊ ಈ ಕಡೆ ಇದ್ದಿದ್ದು 2 ಚೆನ್ನಾಗಿ ಫೋಸ್ ಕೊಡ್ತಾಯಿದ್ವು. ಅದನ್ನು ಫೋಟೋ ತಗೊಂಡು ವಿಡಿಯೋ ಮಾಡಿಕೊಂಡು ಹಾಗೆ ಸ್ವಲ್ಪ ಅದ್ರ ಜೊತೆ ಎಲ್ಲ ಫೋಸ್ ಕೊಟ್ಕೊಂಡು ಸೆಲ್ಫಿ ಎಲ್ಲ ತೊಗೊಳ್ತಾ ಇದ್ದೆ. ನೇಚರೆಲ್ಲ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಗ್ರೀನು, ಮಳೆ ಬಂದಿರೋದಕ್ಕೂ ಅದಕ್ಕೂ ಸಖತ್ತಾಗಿತ್ತು ನೋಡೋದಕ್ಕೆ, ಗ್ರೀನಾಗಿ ಚೆನ್ನಾಗಿತ್ತು. ಸೊ ಆನೆ ಮೇಯ್ತಾ ಇತ್ತು. ಸೊ ಅದನ್ನು ನಾನು ಸ್ವಲ್ಪ ವಿಡಿಯೋ ತೊಗೊಂಡು ಮುಂದೆ ಹೋದೆ. ಹಾಗೆಯೇ ನೆಕ್ಸ್ಟ್ ಬಂದು ಚಿರತೆ ಅಂತೂ ತುಂಬ ಹಾರಿಬಲ್ಲಂಗಿದ್ದು, ಬಟ್ ಅದು ಚೆನ್ನಾಗಿ ಫೋಸ್ ಕೊಡ್ತಾ ಇತ್ತು ಚಿರತೆ. ಬಟ್ ಒಂದು ಇಲ್ಲಿ ಮಲಗಿದೆ, ಇನ್ನೂ 2 ಈ ಕಡೆ ಜಗಳ ಆಡ್ತಿದೆ ನೋಡಿ. ಸೊ ಅವೆರಡು ಜಗಳ ಆಡೋದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಹಾಗೆ ನೋಡಿ ಜಗಳ ಆಡೋದನ್ನು. ಸೊ ಆಮೇಲೆ ತುಂಬ ಜೋರಾಗಿ ಕಚ್ಚಾಡಿದ್ವು, ಆಮೇಲೆ ಸುಮ್ಮನೆ ಆದ್ವು ಅವು. ಸೊ ಹಾಗೆ ನೋಡಿಕೊಂಡು ಮುಂದೆ ಹೋಗ್ತಾ ಇದ್ವಿ.